ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಸೈತಾನನ ಅಧಿಕಾರವೆಲ್ಲ ನನ್ನ ಯೇಸುದೇವ ಕಿತ್ತುಕೊಂಡರು, ತಲೆಯನ್ನು ಜಜ್ಜಿದರು, ಅವನ ಕಾಲಲ್ಲಿ ಮೆಟ್ಟಿದರು. ಜೈ ಜೈ ಕ್ರಿಸ್ತ ಹಲ್ಲೇಲೂಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 15ನೇ ಅಧ್ಯಾಯ. ಸ್ವರ್ಗದಲ್ಲಿ ಮತ್ತೊಂದು ಚಿಹ್ನೆ ಕಂಡೆ. ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಚಿಹ್ನೆಗಳು ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯದಲ್ಲಿ ಧ್ಯಾನಿಸಿದೆವು. ಆ ಚಿಹ್ನೆ ಅದರ ಅರ್ಥ ಅನ್ನುವ ರೀತಿಯಲ್ಲಿ ಮುಗಿಲು ಬಿಲ್ಲೊಂದು ಕಾಣಿಸಿಕೊಂಡಿತ್ತು. ಆ ಮುಗಿಲು ಬಿಲ್ಲಿನ ಅರ್ಥ ಏನು ಎಂಬುದಾಗಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಚಿಹ್ನೆಗಳಿಗೆ ಒಂದೊಂದು ಅರ್ಥ ಮತ್ತು ಅದರ ಹಿನ್ನೆಲೆ ಉಂಟು. ಓಕೆ, ಸ್ವರ್ಗದಲ್ಲಿ ಮತ್ತೊಂದು ಚಿಹ್ನೆಯನ್ನು ಕಂಡೆ. ಅದು ಅತ್ಯಾಶ್ಚರ್ಯಕರವಾಗಿ ಇತ್ತು. 7 ದೇವದೂತರ ಕೈಯಲ್ಲಿ 7 ವಿಪತ್ತುಗಳು ಇದ್ದವು. ಇವು ಅಂತಿಮವಾಗಿ ಬಂದೆರಗುವ ವಿಪತ್ತುಗಳು. ಯಾಕೆಂದರೆ ಅವುಗಳೊಡನೆ ದೇವರ ಕೋಪಾಗ್ನಿ ಪೂರ್ತಿಯಾಗಿ ಬಂದೆರಗುವುದು. ದೇವರ ಕೋಪಾಗ್ನಿ ಪೂರ್ತಿಯಾಗುವುದು. ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಪಾಪ ಹೆಚ್ಚಾದಾಗ, ದೇವರ ಕೋಪಾಗ್ನಿಗೆ ಗುರಿಯಾದಾಗ, ಬೆಂಕಿ ಗಂಧಕದ ಮಳೆಯನ್ನು ಸುರಿಸಿ ಅಂದಿನ ಜನರು ದೇವರ ಕೋಪಾಗ್ನಿಗೆ ತುತ್ತಾದರು. ನೋಹನ ಕಾಲದಲ್ಲಿ ಜನರು ದೈವ ಭಯವಿಲ್ಲದೆ ಪಾಪದ ವ್ಯಾಮೋಹಗಳಲ್ಲಿ ಮುಳುಗಿದ್ದಾಗ ಜಲಪ್ರಳಯದ ಮೂಲಕ ಅಂದಿನ ಜಗತ್ತು ನಾಶವಾಯಿತು, ದೇವರ ಕೋಪಾಗ್ನಿಗೆ ಗುರಿಯಾಯಿತು. ಅದಕ್ಕಾಗಿ ಸಂತ ಪೌಲರು ಹೇಳುತ್ತಾರೆ, ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 9, ದೇವರ ಕೋಪಾಗ್ನಿಯಿಂದ ನಮ್ಮನ್ನು ತಪ್ಪಿಸುವವರು ಯಾರಾಗಿದ್ದಾರೆ? ಯೇಸುವಿನ ರಕ್ತ ಮುಂದೆ ಬರಲಿರುವ ದೇವರ ಕೋಪಾಗ್ನಿಯಿಂದ ನಮ್ಮನ್ನು ತಪ್ಪಿಸುತ್ತದೆ ಎಂಬುದು ನಿಶ್ಚಯವಲ್ಲವೇ? ಆಮೇನ್. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಆಮೇನ್ ಎಂದು ಟೈಪ್ ಮಾಡುವ. ದೇವರ ಕೋಪಾಗ್ನಿಯಿಂದ ನನ್ನನ್ನು ನನ್ನ ಕುಟುಂಬವನ್ನು ತಪ್ಪಿಸಿ ಕಾಯ್ದು ಕಾಪಾಡುವ ಯೇಸುವಿನ ಪರಿಶುದ್ಧವಾದ ರಕ್ತಕ್ಕೆ ಸ್ತೋತ್ರವಾಗಲಿ, ಆಮೇನ್ ಎಂದು ಟೈಪ್ ಮಾಡೋಣ. ಇವು ಸಮಯ ತಗೊಂಡು ಟೈಪ್ ಮಾಡಿ ಆ ವಾಕ್ಯವನ್ನು ಅಲ್ಲಿ ಉಲ್ಲೇಖಿಸಿ, ಅದು ನಿಮ್ಮ ಕುಟುಂಬಗಳಲ್ಲಿ ತಾನಾಗಿ ಕಾರ್ಯ ಮಾಡುತ್ತದೆ. ವಾಕ್ಯ ಜೀವಂತವಾದುದು. ಸೊ ಎಷ್ಟೇ ವಿಪತ್ತುಗಳು ಬಂದರೂ ಯೇಸುವಿನ ರಕ್ತ ದೇವರ ಕೋಪಾಗ್ನಿಯಿಂದ ನಮ್ಮನ್ನು ಕಾಪಾಡುತ್ತದೆ. ದೇವರಿಗೂ ಪಾಪಿ ಮನುಷ್ಯರಿಗೂ ಪಾಪದ ನಿಮಿತ್ತ ದೂರವಾಗಿದ್ದ ನಮ್ಮನ್ನು ಯೇಸು ತಮ್ಮ ಸ್ವಂತ ರಕ್ತದಿಂದ ಸಂಧಾನಗೊಳಿಸಿದ್ದಾರೆ. ಕೊಲೆಸ 1:20, ಯೇಸು ಸುರಿಸಿದ ರಕ್ತ ಭೂಪರಗಳನ್ನು ಸಂಧಾನಗೊಳಿಸಿದೆ. ಯೇಸುವಿನ ರಕ್ತಕ್ಕೆ ಮಹಿಮೆಯಾಗಲಿ. ಆದ ಕಾರಣ ಇತ್ತೀಚಿನ ದಿನಗಳಲ್ಲಿ ನೀವು ಹೆಚ್ಚು ಯೇಸು ರಕ್ತದ ಹಾಡುಗಳನ್ನು ಆಡಬೇಕು. ಯೇಸುವಿನ ರಕ್ತವನ್ನು ಮಹಿಮೆಪಡಿಸಬೇಕು. ಯೇಸುವಿನ ರಕ್ತವನ್ನು ನಾವು ಘೋಷಿಸಬೇಕು, ಅದಕ್ಕೆ ಸನ್ಮಾನಿಸಬೇಕು. ಯೇಸುವಿನ ರಕ್ತ ನಮಗೆ ಬಹಳ ಅತ್ಯವಶ್ಯಕವಾಗಿದೆ. ಯಜ್ಞದ ಕುರಿಮರಿಯ ರಕ್ತದಿಂದ ಅವರು ಜಯಿಸಿದರು ನಿಂದಕನನ್ನು. ಆಮೇನ್. ಓಕೆ, ಇದಲ್ಲದೆ 2ನೇ ವಚನ, ಗಾಜಿನ ಸಮುದ್ರದಂತಿದ್ದ ಒಂದು ವಸ್ತು ಕಾಣಿಸಿತು. ಗಾಜಿನ ಸಮುದ್ರ ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದು ಬೆಂಕಿಯಿಂದ ಕೂಡಿತ್ತು. ಮೃಗದ ವಿರುದ್ಧ, ಅದರ ವಿಗ್ರಹದ ವಿರುದ್ಧ, ಅದರ ಹೆಸರನ್ನು ಸೂಚಿಸುವ ಸಂಖ್ಯೆಯ ವಿರುದ್ಧ ಜಯಗಳಿಸಿದವರನ್ನು ಸಹ ನಾನು ಕಂಡೆ. ಆಮೇನ್, ಹಲ್ಲೇಲೂಯ. ಆ ಮೃಗವನ್ನು ಆರಾಧಿಸದೆ, ಆ ವಿಗ್ರಹವನ್ನು ಆರಾಧಿಸದೆ, ಅದರ ಹಚ್ಚೆಯನ್ನಾಗಲಿ ತಮ್ಮ ಶರೀರದ ಮೇಲೆ ಚುಚ್ಚಿಸಿಕೊಳ್ಳದೆ ಅದರ ಮೇಲೆ ಜಯವನ್ನು ಹೊಂದಿದ ಜಯಶಾಲಿಗಳು. ಪ್ರೈಸ್ ದ ಲಾರ್ಡ್. ರೋಮ 8 ವಚನ 36 ಅಥವಾ 37ರಲ್ಲಿ ನಾವು ನೋಡ್ತೇವೆ, ನಮ್ಮನ್ನು ಪ್ರೀತಿಸಿದ ಕ್ರಿಸ್ತನ ಪ್ರೀತಿಯಿಂದ ಇವೆಲ್ಲವುಗಳ ಮೇಲೆ ನಾವು ಜಯಶಾಲಿಗಳಿಗಿಂತ ಮಿಗಿಲಾದ ಜಯಶಾಲಿಗಳಾಗಿದ್ದೇವೆ. ಯಾವುದರ ಮೇಲೆ? ಹಸಿವು, ನೀರಡಿಕೆ, ನಗ್ನಸ್ಥಿತಿ, ಆಪತ್ತು, ವಿಪತ್ತು, ಖಡ್ಗ, ಕಟಾರಿ, ಶತ್ರುಬಾಧೆ, ಹಿಂಸೆ, ನೋವು, ಇವೆಲ್ಲವುಗಳ ಮೇಲೆ ನಾವು ಜಯಶಾಲಿಯಾಗಿದ್ದೇವೆ. ಅದು ಯಾವುದರ ಮೂಲಕ? ನನ್ನ ಯೇಸು ನನ್ನ ರಕ್ಷಕ, ಆತನ ಪ್ರೀತಿ ನಮ್ಮಲ್ಲಿರುವ ಕಾರಣ. ಯೇಸುವಿನ ಪ್ರೀತಿ ನಮ್ಮ ಹೃನ್ಮನಗಳಲ್ಲಿ ಯಥೇಚ್ಛವಾಗಿ ಪವಿತ್ರಾತ್ಮರ ರೂಪದಲ್ಲಿ ಸುರಿಸಿದ್ದಾರೆ.
ದೇವರ ಪ್ರೀತಿಯಿಂದ ಅಭಿಷೇಕಿಸಲ್ಪಟ್ಟ ನಾವು ಇವೆಲ್ಲವನ್ನು ನಾವು ಜಯಿಸಿದವರಾಗಿದ್ದೇವೆ. ಅಲ್ಲಿ ಒಂದು ದೊಡ್ಡ ಸಮೂಹ ನಿಂತಿತ್ತು. ಆ ಸಮೂಹ ಮೃಗದ ವಿರುದ್ಧ, ವಿಗ್ರಹದ ವಿರುದ್ಧ ಜಯ ಹೊಂದಿದ ಸಮೂಹವಾಗಿತ್ತು. ಪ್ರೇಸ್ ದ ಲಾರ್ಡ್. ಅವರು ಗಾಜಿನ ಸಮುದ್ರದ ಬಳಿ ನಿಂತಿದ್ದರು. ಕೈಗಳಲ್ಲಿ ದೇವರಿತ್ತ ಕಿನ್ನರಿಗಳಿದ್ದವು. ಪ್ರೇಸ್ ದ ಲಾರ್ಡ್. ಅವರ ಕೈಯಲ್ಲೆಲ್ಲ ಕಿನ್ನರಿ ಬಾರಿಸುತ್ತಾ ಅವರು ಸ್ತುತಿ ಮಾಡುವುದು. ಸೊ ಇಲ್ಲಿ ನೀವು ಸ್ತುತಿ ಮಾಡೋದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಸ್ವರ್ಗದಲ್ಲಿ ದೇವರನ್ನು ಸ್ತುತಿ ಮಾಡುವುದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ನಮಗೆ. ದೇವದೂತರುಗಳು ಹಗಲಿರುಳು ದೇವರನ್ನು ಸ್ತುತಿಸುತ್ತಾ ಆರಾಧನೆ ಮಾಡುವವರು. ಆ ಕಿನ್ನರಿ ಅಂದಿದ ತಕ್ಷಣ ದಾವೀದ ನೆನಪಾಗ್ತಾರೆ. ದಾವೀದನ ಕೈಯಲ್ಲಿ ಕಿನ್ನರಿ ಇತ್ತು. ಅವನು ಕಿನ್ನರಿ ಬಾರಿಸುವಾಗಲೆಲ್ಲ ಸೌಲನ ಮೇಲಿದ್ದ ದುರಾತ್ಮ ಓಡಿ ಹೋಗುತ್ತಿತ್ತು. ಅವನು ಉಪಶಮನವನ್ನು ಹೊಂದಿಕೊಳ್ಳುತ್ತಿದ್ದ. ಸೊ ಹೆಚ್ಚು ಸಮಯ ಸಿಗುವಾಗ ನಾವು ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸೋಣ. ಮನೆಗಳಲ್ಲಿ, ಕುಟುಂಬಗಳಲ್ಲಿ, ಶರೀರದಲ್ಲಿ ಕಾಡುತ್ತಿರುವ ಎಲ್ಲ ದುರಾತ್ಮಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ಆಮೆನ್. ಅವರು ದೇವರ ದಾಸನಾದ ಮೋಶೆಯ ಗೀತೆಯನ್ನು, ಯಜ್ಞದ ಕುರಿಮರಿಯ ಗೀತೆಯನ್ನು ಹಾಡುತ್ತಿದ್ದರು. ಅದು ಯಾವುದೆಂದರೆ, ಹೇ ದೇವ, ಹೇ ಪ್ರಭು, ನೀ ಸರ್ವಶಕ್ತ, ಏನು ಘನ, ಏನು ಅದ್ಭುತ ನಿನ್ನ ಸತ್ಕಾರ್ಯ. ರಾಷ್ಟ್ರಗಳಿಗೆಲ್ಲ ನೀ ರಾಜಾದಿ ರಾಜ, ನಿಜವಾದುದು ರುಜುವಾದುದು ನಿನ್ನ ಸನ್ಮಾರ್ಗ. ಹೇ ಪ್ರಭು, ನಿನಗೆ ಅಂಜದವರು ಯಾರು? ನಿನ್ನ ನಾಮಸ್ತುತಿ ಮಾಡದೇ ಇರುವವರು ಯಾರು? ಪರಮ ಪವಿತ್ರ ನೀನಲ್ಲದೆ ಇನ್ನಾರು? ಪ್ರಕಟವಾಗಿದೆ ನಿನ್ನ ನೀತಿಯುತ ಕಾರ್ಯಗಳು, ಬಂದೆರಗಲಿದೆ ನಿನಗೆ ಸಕಲ ಜನಾಂಗಗಳು. ಇಲ್ಲಿ ಮೋಶೆಯ ಗೀತೆಯನ್ನು, ಯಜ್ಞದ ಕುರಿಮರಿಯ ಗೀತೆಯನ್ನು ಅವರು ಹಾಡಲು ಪ್ರಾರಂಭ ಮಾಡಿದರು. ಈ ಮೋಶೆಯ ಗೀತೆ ಅನ್ನುವಾಗ ಅದ್ಭುತಕರವಾದ ಒಂದು ಘಟನೆ. ಅದನ್ನು ಈಗ ನಾವು ನೆನಪಿಗೆ ತಂದುಕೊಳ್ಳಲೇಬೇಕು. ವಿಮೋಚನಾ ಕಾಂಡ 15ನೇ ಅಧ್ಯಾಯ ವಚನ 1ರಲ್ಲಿ ಮೋಶೆ ಮತ್ತು ಆತನ ಸಂಗಡಿಗರು ಆಡುವಂಥ ವಿಜಯ ಗೀತೆ, ವಿಜಯೋತ್ಸವದ ಗೀತೆ. ಯಾವ ಸಂದರ್ಭದಲ್ಲಿ ಮೋಶೆ ಹಾಡಿದ್ದು? 430 ವರ್ಷಗಳ ಕಾಲ ಫರೋಹ ರಾಜನ ಆಳ್ವಿಕೆಯಲ್ಲಿ, ದಾಸತ್ವದಲ್ಲಿ, ಗುಲಾಮದಲ್ಲಿ ಸಿಕ್ಕಿಬಿದ್ದಿದ್ದ ಇಸ್ರಾಯೇಲ್ ಜನಾಂಗದವರು ದೇವರು 10 ಪಿಡುಗುಗಳನ್ನು ಕಳುಹಿಸಿ ದೇವರ ಶಕ್ತಿ, ಸಾಮರ್ಥ್ಯ, ಮಹಿಮೆ, ಪರಾಕ್ರಮವನ್ನು ಇಡೀ ಜಗತ್ತಿಗೆ ತೋರ್ಪಡಿಸಿ ಕೊನೆಗೂ ಫರೋಹನ ಚೊಚ್ಚಲು ಮಗನಿಂದ ಹಿಡಿದು ದಾಸನ ಮಗನವರೆಗೂ ನಾಶ ಮಾಡಿ, ಯಜ್ಞದ ಕುರಿಮರಿಯ ರಕ್ತವನ್ನು ಮನೆಯ ಬಾಗಿಲುಗಳಿಗೆ ಹಚ್ಚಿ, ಸಂಹಾರಕ ದೂತನಿಂದ ತನ್ನ ಸ್ವಂತ ಜನಾಂಗ ಇಸ್ರಾಯೇಲರನ್ನು ಕಾಪಾಡಿ, ಅನ್ಯ ಜನರನ್ನು ನಾಶ ಮಾಡಿ, ದೇವರ ಕೋಪಾಗ್ನಿ ಅವರ ಮೇಲೆ ಎರಗಿ ಬಂದು ಕೆಂಪು ಸಮುದ್ರವನ್ನು ದಾಟಿ ಬಂದರು ಮೋಶೆ ಮತ್ತು 6 ಲಕ್ಷ ಇಸ್ರಾಯೇಲ್ ಜನಾಂಗದವರು. ಅವರನ್ನು ಬೆನ್ನತ್ತಿ ಬಂದಿದ್ದ ಸಕಲ ಶಸ್ತ್ರಾಸ್ತ್ರಧಾರಿಗಳಾದ ಸೈನಿಕರು, ಸಿಪಾಯಿಗಳು, ರಥಗಳು, ಅಶ್ವಗಳು, ಕುದುರೆಗಳು, ರಾಹುತ ಬಲಗಳು, ಅವರ ಕತ್ತಿ ಕಟಾರಿಗಳು ಎಲ್ಲವೂ ಸಮುದ್ರದಲ್ಲಿ ಕೆಡವಿ ನಾಶವಾಗಿ ಬಿಟ್ಟರು. ಇಸ್ರಾಯೇಲರಾದರೂ ಸುರಕ್ಷಿತವಾಗಿ ಒಣ ನೆಲದ ಮೇಲೆ ನಡೆಯುವಂತೆ ಸಮುದ್ರದಲ್ಲಿ ಮಾರ್ಗವನ್ನು ಏರ್ಪಡಿಸಿದ ದೇವರು ಸುರಕ್ಷಿತವಾಗಿ ಅವರು ದಾಟಿ ಬಂದರು. ಇದೇ ರಕ್ಷಣೆ, ಇದೇ ಜೀವೋದ್ಧಾರ, ಮೊದಲನೆಯ ಒಂದು ಕಾರ್ಯ. ಇದೇ ರೀತಿಯಲ್ಲಿ ಮೋಶೆ ದೇವರ ಮನೆಯಲ್ಲಿ ಪ್ರಾಮಾಣಿಕ ದಾಸ. ಆದರೆ ಯೇಸು ದಾಸನಲ್ಲ, ದೇವರ ಏಕೈಕ ಪುತ್ರ. ದೇವರ ಪುತ್ರನಲ್ಲಿ ವಿಶ್ವಾಸವಿಟ್ಟವರು ಜೀವೋದ್ಧಾರವನ್ನು ಪಡೆದುಕೊಳ್ಳುವರು. ಮೋಶೆ ರಕ್ಷಣಾ ಕಾರ್ಯವನ್ನು ಮಾಡಿದ ರೀತಿಯಲ್ಲಿ ಇಸ್ರಾಯೇಲರಿಗೆ ಈ ಲೋಕವನ್ನು ಹಿಡಿತದಲ್ಲಿಟ್ಟುಕೊಂಡಿರುವ ಸೈತಾನನನ್ನು, ಅವನ ಆಧಿಪತ್ಯವನ್ನು ಕಲ್ವಾರಿ ಶಿಲುಬೆ ಮೇಲೆ ಜಡಿದು ಬಲಿಯ ಕುರಿಮರಿಯ ರಕ್ತವಾಗಿ ತನ್ನ ಪ್ರಾಣವನ್ನು ಕೊಟ್ಟು ಪಾಪ ಪರಿಹಾರವನ್ನು ಮಾಡಿ, ಯೇಸು ನಾಮದಲ್ಲಿ ವಿಶ್ವಾಸವಿಟ್ಟಿರುವ ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳಿಂದ ಯೇಸು ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಂಡು ಅವರೆಲ್ಲರೂ ಪಿತನ ಸಾನ್ನಿಧ್ಯದಲ್ಲಿ ರಾಜ ಯಾಜಕ ವರ್ಗದವರಾಗಿ ಸೇವೆ ಸಲ್ಲಿಸುವ ಅಭಿಷೇಕ ಪಡೆದುಕೊಂಡದ್ದು ನಾವಾಗಿದ್ದೇವೆ. ಪ್ರೇಸ್ ದ ಲಾರ್ಡ್. ಮೋಶೆಯ ಗೀತೆ, ಯಜ್ಞದ ಕುರಿಮರಿಯ ಗೀತೆ ನಾವು ಹಾಡಬೇಕಾಗಿದೆ. ಪ್ರೇಸ್ ದ ಲಾರ್ಡ್. ಫ್ರೀಯಾಗಿದ್ದರೆ ದಯವಿಟ್ಟು ವಿಮೋಚನಾ ಕಾಂಡ 15ನೇ ಅಧ್ಯಾಯ ವಚನ 1ರಿಂದ 18 ವಾಕ್ಯಗಳಿದೆ. ಅದ್ಭುತಕರವಾಗಿದೆ. ಈಗ ನಾನು ಅದು ಓದ್ತಾ ಇದ್ದರೆ ಸಮಯ ಸಾಕಾಗಲ್ಲ, ನೀವು ಸಹ ಅಷ್ಟು ಪೂರ್ತಿ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇರೋದಿಲ್ಲ. ಸ್ವಲ್ಪ ಸಮಯ ಬಿಡು ಮಾಡಿಕೊಂಡು ಅದನ್ನು ಓದಿ. ರಾಹುತಗಳ ಮೇಲೆ, ಶತ್ರುಗಳ ಮೇಲೆ ಜಯವನ್ನು ಕೊಟ್ಟ ದೇವರಿಗೆ ಸ್ತೋತ್ರ. ಅದು ಮಿರ್ಯಾಮಳು, ಮೋಶೆ ಅಕ್ಕ ಮಿರ್ಯಾಮಳು, ಮೋಶೆ ಮತ್ತು ಜನರು ಗೀತೆಯನ್ನು ಆಡುವಾಗ
ದಮ್ಮಡಿಯನ್ನು ತೆಗೆದುಕೊಂಡು ನಾಟ್ಯವಾಡುತ್ತಾ ಕುಣಿಯುತ್ತಾ ಕುಪ್ಪಳಿಸುತ್ತಾ ಅವರು ಪಡೆದುಕೊಂಡ ಜಯ ಅಪಾರವಾದುದು. ಫರೋಹನ ಮೇಲೆ ಪಡೆದುಕೊಂಡ ಜಯ, ದಾಸತ್ವದಿಂದ ಬಿಡುಗಡೆ. ಇಂದು ಸೈತಾನನ ಮೇಲೂ ಆ ಸಕಲ ಪಾಪಶಾಪದ ಕಟ್ಟುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ ಯೇಸುವಿಗೆ ಮಹೋನ್ನತ ಗೀತೆಯೊಂದಿಗೆ ಆತನನ್ನು ಮಹಿಮೆ ಪಡಿಸೋಣ. ಪ್ರೇಸ್ ದ ಲಾರ್ಡ್. 2 ವಚನ ಓದ್ತೀನಿ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ. ವಿಜಯ ಗೀತೆ, ವಿಮೋಚನಕಾಂಡ 15. ಆಗ ಮೋಶೆ ಮತ್ತು ಇಸ್ರಾಯೇಲರು ಸರ್ವೇಶ್ವರ ಸ್ವಾಮಿಗೆ ಸ್ತೋತ್ರವಾಗಿ ಈ ಕೀರ್ತನೆಯನ್ನು ಹಾಡಿದರು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಕುದುರೆಗಳನ್ನು ರಾಹುತರನ್ನು ಕಡಲಲ್ಲಿ ಕೆಡವಿ ನಾಶ ಮಾಡಿಹನು. ಸರ್ವೇಶ್ವರನೇ ನನ್ನ ಶಕ್ತಿ, ನನ್ನ ಗೀತೆ. ಆತನಿಂದಲೇ ನನಗೆ ದೊರಕಿತು ರಕ್ಷಣೆ. ಆತನನ್ನು ವರ್ಣಿಸುವೆನು, ಆತನು ನನ್ನ ದೇವನು. ಆತನನ್ನು ಸ್ತುತಿಸುವೆನು, ಆತನು ನನ್ನ ಪಿತೃಗಳ ದೇವರು. ಸರ್ವೇಶ್ವರನು ಯುದ್ಧ ಪರಾಕ್ರಮಿ ಶೂರನು. ಸರ್ವೇಶ್ವರ ಎಂಬುದು ಆತನ ನಾಮಧೇಯ. ಫರೋಹನ ರಥಗಳನ್ನು ಸೈನಿಕರನ್ನು ಕೆಡವಿಬಿಟ್ಟ ಕಡಲಲ್ಲಿ. ಫರೋಹನ ವೀರ ಶ್ರೇಷ್ಠರನ್ನು ಮುಳುಗಿಸಿ ಬಿಟ್ಟಿತು ಆ ಕೆಂಪು ಸಮುದ್ರ. ಮುಚ್ಚಿಬಿಟ್ಟಿತು ಅವರನ್ನು ಸಮುದ್ರ ಸಾಗರ. ಸೇರಿದರವರು ಕಲ್ಲಿನೋಪಾದಿ ಕಡಲಿನ ತಳವನು. ಹೇ ಸರ್ವೇಶ್ವರ, ನಿನ್ನ ಭುಜ ಬಲ ಶಕ್ತಿಯುತ. ಸರ್ವೇಶ್ವರನ ಭುಜ ಬಲ, ಬಲಗಡೆಯ ಭುಜ ಪ್ರಭು ಯೇಸುವೆ ಆಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಪುಡಿ ಪುಡಿ ಮಾಡಿತು ನಿನ್ನ ಶತ್ರುಗಳನ್ನು. ಆ ಬಾಹುಬಲ, ಬಾಹುಬಲಿ ಅಂತಾರೆ. ಬಾಹುಬಲಿ ಸಾಮಾನ್ಯ ಮನುಷ್ಯ, ಆದರೆ ಏ ಸರ್ವೇಶ್ವರನ ಬಾಹುಬಲ, ಆ ಭುಜ ಬಲ, ಬಲಗಡೆಯ ಭುಜದ ಶಕ್ತಿ, ಬಲಗಡೆ ಆಸೀನನಾಗಿರುವ ಪ್ರಭು ಯೇಸುವೆ ಆಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಅದ್ಭುತಕರವಾದದ್ದು. ನೀವು ಇದನ್ನು ಪೂರ್ತಿ ಓದಿ ಧ್ಯಾನಿಸಿ ದೇವರ ಆಶೀರ್ವದಿಸಲಿ. ಕರ್ತರಾದ ಯೇಸುವೆ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರೇಷಿತರ ಯೋಹಾನ 16 ವಚನ 33 ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯದಿಂದಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಆ ಜಯದ ಆತ್ಮರನ್ನು ನಿಮ್ಮೊಳಗೆ ಕೊಟ್ಟಿದ್ದೇನೆ. ಆ ಆತ್ಮರು ನಿಮ್ಮೊಳಗಿದ್ದು ಸಕಲ ಅಂಧಕಾರ ಶಕ್ತಿಗಳ ಮೇಲೆ ನಿಮಗೆ ಜಯವನ್ನು ತಂದುಕೊಡುವವರಾಗಿದ್ದಾರೆ. ನಮ್ಮೊಡನೆ ವಾಸ ಮಾಡುವ ಸ್ವರ್ಗದ ಶಕ್ತಿ, ಪರಿಶುದ್ಧಾತ್ಮರ ಅಭಿಷೇಕ ನಮ್ಮಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ದೇವರು ನಮಗೆ ಕೊಟ್ಟಿರುವ ಆತ್ಮ ಭಯಭೀತಿ ಆತ್ಮವಲ್ಲ, ಹೇಡಿತನದ ಆತ್ಮವಲ್ಲ, ಧೈರ್ಯವುಳ್ಳ, ಬಲವುಳ್ಳ, ಸುಜ್ಞಾನವುಳ್ಳ, ಶಕ್ತಿ ಸಾಮರ್ಥ್ಯವುಳ್ಳ, ಯೇಸುವಿಗೆ ನೈಜ ಸಾಕ್ಷಿಯಾಗಿ ಜೀವಿಸುವ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರ ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ಸುರಿಸಿ ಒಂದು ದೊಡ್ಡ ಸೈನ್ಯವಾಗಿ ಮಾರ್ಪಡಿಸುವಂತೆ, ದೇವರ ಮಹಿಮೆಗಾಗಿ ಪ್ರತಿಬಿಂಬಿಸುವ ಪ್ರತಿನಿಧಿಗಳಾಗಿ ಮಾರ್ಪಾಡಾಗುವಂತೆ. 2 ಕೊರಿಂಥ 5 ವಚನ 18 ಸಂತ ಪೌಲರು ನುಡಿದಾಗೆ, ನಾನಾದರೂ ಕ್ರಿಸ್ತ ಯೇಸುವಿನ ರಾಯಭಾರಿಯಾಗಿದ್ದೇನೆ. ನಾವೆಲ್ಲರೂ ಯೇಸುವಿನ ರಾಯಭಾರಿಗಳಾಗಿ ಲೋಕದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ಅಶ್ವಬಲ ಯುದ್ಧಕ್ಕೆ ಸನ್ನದ್ಧವಾಗಿದೆ. ಜಯವೋ ಕರ್ತನದು, ಜಯವು ದೇವರ ಮಕ್ಕಳದಾಗಿದೆ. ಥ್ಯಾಂಕ್ ಯು.